ಹಾಯ್ ಫ್ರೆಂಡ್ಸ್, ನೋಬಲ್ ಟೆಕ್ನಿಕಲ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತು ಎರಡು ಹೊಸ ಮಷಿನ್ಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಿದ್ದೇನೆ. ಅವು ಯಾವುದಂದರೆ ಒಂದು 810 ಚಿಪ್ಪಿಂಗ್ ಮಷೀನು, ಮತ್ತೊಂದು PH-65 ಡೆಮಾಲಿಷನ್ ಮಷಿನ್ ಅಂತ. ಇವೆರಡನ್ನು ಯಾವ ಥರ ಟ್ರೈನಿಂಗ್ ಮಾಡಬೇಕು ಅನ್ನೋ ಒಂದು ಕೋರ್ಸ್ ಬಗ್ಗೆ ನಿಮಗೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೇನೆ. ಮತ್ತು ಅಪ್ಲಿಕೇಶನ್ಸ್ ಏನು ಉಪಯೋಗ ಮಾಡ್ತಿದ್ದಾರೆ, ಎಲ್ಲಿ ಇದು ಅಂತ ತೋರಿಸ್ತಾ ಇದ್ದೇನೆ. ಹಾಗಾದರೆ ಫಸ್ಟ್ ಒಂದು ನಮಗೆ ತೋರಿಸ್ತಿದ್ದೆ ನಿಮಗೆ. ಇದು ನೋಡಿ, ಇದು ನಿಮಗೆ 810 ಚಿಪ್ಪಿಂಗ್ ಮಷಿನ್ ಅಂತ ಹೇಳ್ತಾರೆ. 810 ಚಿಪ್ಪಿಂಗ್ ಮಷಿನ್ಸು. ಇದನ್ನು ನಾವು ಗೋಡೆಗೆ ತೂತು ಹಾಕಲಿಕ್ಕೆ, ಆನಂತರ ಟೈಲ್ಸನ್ನು ತೆಗಿಲಿಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಿದ್ದೇವೆ. ಇದರಲ್ಲಿ ಏನೇನು ಟ್ರಬಲ್ ಬರುತ್ತೆ, ಇದರಲ್ಲಿ ಬರ್ತಕ್ಕಂಥ ಟ್ರಬಲ್ ಏನು ಅಂದರೆ, ನಮಗೆ ಇದರದ್ದು ಬಿಟ್ಟಾಗಿದೆ, ಅಂದರೆ ಹ್ಯಾಂಡ್ಲಿಂಗ್ ಗ್ರಿಪ್ ಇದೆ. ಇದಿಷ್ಟು ಭಾಗ ನಮಗೆ ಮೆಕ್ಯಾನಿಕಲ್ ಪಾರ್ಟ್ ಆಗಿದೆ, ಇದಿಷ್ಟು ಭಾಗ ನಮಗೆ ಎಲೆಕ್ಟ್ರಿಕಲ್ ಪಾರ್ಟ್ ಆಗಿದೆ. ಎಲೆಕ್ಟ್ರಿಕಲ್ ಪಾರ್ಟಲ್ಲಿ ಏನು ಟ್ರಬಲ್ ಬರುತ್ತೆ, ಮೆಕ್ಯಾನಿಕಲ್ ಪಾರ್ಟಲ್ಲಿ ಏನು ಟ್ರಬಲ್ ಬರುತ್ತೆ, ಇದನ್ನು ಯಾವ ರೀತಿ ನಾವು ಐಡೆಂಟಿಫೈ ಮಷೀನನ್ನು ಸ್ಟಾರ್ಟ್ ಮಾಡಿ ನೋಡಿದ ಆ ಕ್ಷಣಕ್ಕೆ ಈ ಮಷೀನಲ್ಲಿ ಇಂಥದೇ ಟ್ರಬಲ್ ಇದೆ ಅಂತ ಹೇಳ್ಬಿಟ್ಟು ಹೇಳುವಷ್ಟು ಕೆಪಾಸಿಟಿ ಬೇಕು. ಆ ರೀತಿ ನಮ್ಮ ಒಂದು ಟ್ರೈನಿಂಗ್ ಕೋರ್ಸನ್ನು ನಾವು ಕಂಡಕ್ಟ್ ಮಾಡ್ತಿದ್ದೆ. ಇದಕ್ಕೆ ನಾವು 0810 ಚಿಪ್ಪಿಂಗ್ ಮಷಿನ್ ಅಂತ ಹೇಳ್ತೀವಿ, ಗೊತ್ತಾ. ಇದು ನಿಮಗೆ 5 kg ವೆಯ್ಟ್ ಇರ್ತೈತೆ. ಇದು ವೆಯ್ಟ್ ಎಷ್ಟಿದೆ, 5 kg ವೆಯ್ಟ್. ಇದು ನಮಗೆ ಮೋಟ್ರ್ ಭಾಗ ಆಗಿದೆ. ನಂತರ ಇದಿಷ್ಟು ನಮಗೆ ಮೆಕ್ಯಾನಿಕಲ್ ಪಾರ್ಟ್ ಆಗಿದೆ. ಓಕೆ, ಇದಕ್ಕೆ 0810 ಅಂತ ಹೇಳ್ತಿದ್ದೆ. ಹೌದು, ಇದನ್ನ ನಾವು ಚಿಪ್ಪಿಂಗ್ ಮಷಿನ್ ಅಂತ ಹೇಳ್ತೇವೆ. ಇದರ ಪರವಾಗಿ ಇನ್ನೊಂದಿದೆ, ಇದಕ್ಕಿಂತ ದೊಡ್ಡದು ಮತ್ತೊಂದು ನಿಮಗೆ ಇಂಟ್ರೊಡಕ್ಷನ್ ಮಾಡ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಅದು ಯಾವುದಪ್ಪ ಅಂತಂದರೆ PH-65 ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಮಷಿನ್. PH-65 ಅಂತೇಳ್ಬಿಟ್ಟು ಡೆಮಾಲಿಷನ್ಸು. ಅದು 15 ರಿಂದ 16 kg ವೆಯ್ಟ್ ಬರುತ್ತೆ. ಅದು ನಿಮಗೆ ಯಾವುದಿದೆ ಅಂತೇಳ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಇದು ನಿಮಗೆ PH-65 ಅಂತೇಳ್ಬಿಟ್ಟು ಇದು RCC ಬ್ರೇಕ್ ಮಾಡಲಿಕ್ಕೆ ಮತ್ತು ರೋಡನ್ನು ಬ್ರೇಕ್ ಮಾಡಲಿಕ್ಕೆ ಯಾವುದರ ಆಗಿರ್ಬೋದು, RCC ಇರ್ಬೋದು ಅಥವಾ ರೋಡನ್ನು ಬ್ರೇಕ್ ಮಾಡೋಕ್ಕಾಗಿ ಇದು ಉಪಯೋಗಿಸಿದೆ. ಇದು JCB ಕಂಪ್ನಿದು ಬಂದಿದೆ. ಇದು ನಿಮಗೆ PH-65 ಮಷಿನ್ ಅಂತ ಹೇಳ್ತಾರೆ. ಇದನ್ನು ಕೂಡ ನಾವು ಯಾವ ರೀತಿ ಟ್ರೈನಿಂಗ್ ಮಾಡ್ತಿದ್ವಿ, ಇದನ್ನು ರಿಪೇರ್ ಕೋರ್ಸ್ ಯಾವ ಥರ ಇದೆ ಅನ್ನೋದು ನಿಮಗೆ 100% ಪ್ರಾಕ್ಟಿಕಲಿ ತೋರಿಸ್ತೇವೆ. ಇದಕ್ಕೆ ನಾವು PH-65 ಡೆಮಾಲಿಷನ್ ಮಷಿನ್ ಅಂತ ಹೇಳ್ತೀವಿ. ಇವು ಎರಡೂ ಮಷಿನ್ಸನ್ನು ನಾವು ಯಾವ ಥರ ರಿಪೇರಿ ಮಾಡಬೇಕು, ಇದರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಏನೇನು ಸಮಸ್ಯೆ ಬರ್ತವೆ ಅನ್ನೋದನ್ನು 100% ನಿಮಗೆ ಪ್ರಾಕ್ಟಿಕಲಿ ತೋರಿಸೋದ್ರ ಮುಖಾಂತರ ಈ ಒಂದು ಕೋರ್ಸನ್ನು ನಾವು ಕಂಡಕ್ಟ್ ಮಾಡ್ತಿದ್ದೇವೆ. ಯಾವುದಕ್ಕೆ ನಿಮಗೆ ಕ್ವಾಲಿಫಿಕೇಷನ್ ಏನು ಕ್ವಾಲಿಫಿಕೇಷನ್ ಆದರೂ ಇರ್ಬೋದು, ಯಾರು ಬೇಕಾದರೂ ಬರ್ಬೋದು. ಇಷ್ಟೇ ವಯಸ್ಸಿನ ಮಿತಿಯಲ್ಲಿ 18 ವರ್ಷದ ಮೇಲ್ಪಟ್ಟು ಇರ್ತಕ್ಕಂಥ ಯಾರು ಬೇಕಾದರೂ ಬರ್ಬೋದು. ಎನಿ ಕ್ವಾಲಿಫಿಕೇಷನ್, ಇದು ನಮಗೆ 7ನೇ ಕ್ಲಾಸು 8ನೇ ಕ್ಲಾಸ್ SSLC PUC ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಎನಿ ಕೋರ್ಸಸ್ ಬರ್ಬೋದು. ಈಗ ತೋರಿಸಿರೋ ಬಗ್ಗೆ ನಾವು PH-65 ಮಷಿನ್ಸ್ ಇದೆಯಲ್ಲ, ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ, ನಂತರ ಕಮೆಂಟ್ಸ್ ಮಾಡಿ. ಯಾರು ವಾಟ್ಸಪ್ ಮೆಸೇಜ್ ಮಾಡಬೇಡಿ, ನಿಮಗೇನಿದು ಕೂಡ ನೇರವಾಗಿ ಮಾತಾಡಿ. ಇದೇ ನಂದು ಕಾಲ್ ನಂಬರ್ ಇದೆ ಮತ್ತು ಅಡ್ರೆಸ್ ಕೂಡ ಇದೆ. ಥ್ಯಾಂಕ್ ಯು.